76ನೇ ಗಣರಾಜ್ಯೋತ್ಸವನ್ನ ಬರೀ ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೋ ಮಾಡಿರ್ತಕ್ಕಂಥ ಒಂದು ಹಬ್ಬವನ್ನ ಇವತ್ತು ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ, ನನ್ನ ಕುಟುಂಬ ವರ್ಗದರಿಗೆ, ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ 76ನೇ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬಾ ತಲೆ ಎತ್ತಿ ನೋಡತಕ್ಕಂತ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ. ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲಿ ಕೂಡ ವಿಶೇಷವಾಗಿ ನಾವು ಮಾಡ್ಕೊಂಡ್ರೆ ಮಾತ್ರ ಸಾಕಾಗ್ಲಾರ್ದು ನಮ್ಮ ತಾಲೂಕಿನ 56,000 ಮಕ್ಕಳು ಕೂಡ ಸಿಹಿ ಹಂಚುವ ಮುಖಾಂತರವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಅಚ್ಚುಕಟ್ಟಾಗಿ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ ಜೊತೆ ನಾವು ಕೂತು ಈ ಹಬ್ಬವನ್ನ ಒಂದು ಗೌರವ ಪೂರ್ವಕವಾಗಿ ಅದನ್ನ ಆಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದ್ರೆ, ನಮ್ಮ ಈಗಾಗಲೇ ದೇಶದ ಬಗ್ಗೆ, ದೇಶದ ಸಂವಿಧಾನದ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ, ಸಮಾನವಾಗಿ, ಒಂದು ಸವಿಸ್ತರವಾಗಿ ನಮ್ಮ ಏನು ಭಾಷಣಕಾರರು ಮಾತಾಡಿದರೆ ತುಂಬಾ ಸಂತೋಷ ಆಯಿತು. ನನಗೇನು ಬಹುಶಃ ಉಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ. ಎಲ್ಲವನ್ನು ಅವ್ರು ಮುಗಿಸಿದರೆ ಆಲ್ರೆಡಿ. ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾ ಇದ್ದಾರೆ. ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ. ಇವತ್ತು ನನಗೂ ಸ್ವಲ್ಪ MLA ಅವ್ರಿಗೆ ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಕಮ್ಮಿ ಆಯ್ತು, ಜಾಬ್ ಸ್ವಲ್ಪ ಕಮ್ಮಿ ಆಯಿತು. ಇದಾಗಲೇ ಭಾಷಣಕಾರರು ಹೇಳ್ದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಲಿಕ್ಕೆ ಉಳಿದಿಲ್ಲ. ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದಾನೊಂದು ಕಾರಣದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಸೆಟ್ ಹೊಡೆಯೋ ಹುಡುಗಿಯಾಗಿ, ಈ ತಾಲೂಕಿನ ಹೆಣ್ಮಗಳಾಗಿ ಹುಟ್ಟಿ ಒಂದು ಕನಸ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ಭಾಷಣವನ್ನು ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿ ದಂಡಾಧಿಕಾರಿ ಆಗ್ತಾಳಂತೆ. ಬಹುಶಃ ಇದಕ್ಕಿಂತೂ ಅಚೀವ್ಮೆಂಟ್ ಬೇರೆ ಯಾವುದು ಇಲ್ಲ ಅಂತ ನನ್ನ ಪ್ರಕಾರ ಅನ್ಕೊಳ್ತೀನಿ. ಒಂದೊಂದು ನನಗೆ ಬಲ ಇದೆ, ಒಂದು ನಂಬಿಕೆ ಇದೆ. ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡ್ಬೇಕಂತ ಬಂದ ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡೋದಿಲ್ಲ, ನಂಬಿಕೆ ನನಗಿದೆ. ಅವರ ಕರ್ತವ್ಯ ಲೋಪ ಯಾವತ್ತೂ ಮಾಡಲ್ಲ ಅಂತ ನಂಗೆ ಗೊತ್ತಿದೆ. ಯಾಕಂದ್ರೆ ಇದು ಹುಟ್ಟೂರಿನ ಹುಟ್ಟು ತಾಯಿನ ಯಾರು ಮರಿತೀವಿ, ಬಹುಶಃ ಮುಂದೊಂದು ದಿವಸ ನಮ್ಗೆ ಎಲ್ಲೂ ದಾರಿ ಕಾಣುತ್ತೆ. ಬಹುಶಃ ಅವ್ರ ಆಯ್ಕೆ ನನಗೆ ಕೆಲವು ಕಡೆ ಭಯ ಆಯ್ತು ನನಗೆ. ಯಾಕೆಂದ್ರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕು ಬರ್ಬೇಕಾದ್ರೆ ಅದಕ್ಕೊಂದು ಧೈರ್ಯ ಇರ್ಬೇಕು. ಬಹುಶಃ ಆ ಧೈರ್ಯ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬ ವೃದ್ಧರಿಗೆ, ಅವ್ರು ಬೆಳೆಸಿರ್ತಕ್ಕಂಥ ಟೀಚರ್ಸ್ಗೆ ಸಲ್ಲುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ದಿವಸದಲ್ಲಿ ನಾನು ತುಂಬಾ ಅವರಿಂದ ಬಯಸಿದ್ದೀನಿ, ಕನಸನ್ನು ಕಂಡಿದ್ದೀನಿ. ಆ ಕನಸು ನನಸು ಮಾಡ್ತಾರೆ ನಂಬಿಕೆ ನನಗೆ ತುಂಬಾ ಬಲವಾಗಿದೆ. ನಾನು ನಿಮಗೆ ಗೊತ್ತಿರಲಿ, ಯಾವ ಅಧಿಕಾರಿಗಳನ್ನ ಕೂಡ ನಾನು ಹೆಚ್ಚಾಗಿ ಹೊಗಳಕ್ಕೆ ಹೋಗಲ್ಲ. ಹೊಗಳಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೊಗಳ್ತೀನಿ. ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೊಗಳ್ತೀನಿ. ಇದೇ ವೇದಿಕೆಯಲ್ಲಿ ಲಾಸ್ಟ್ BO ಕೂಡ ಹೊಗಳಿದ್ದೆ. ಇವತ್ತು BO ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡಿದ್ದು ಹೋಗಿದ್ದಾರೆ. ಎಲ್ಲ ನನ್ನ ತಾಲೂಕು ಮಾಡೋ ಅಧಿಕಾರಿಗಳು ಕೂಡ ನಾವೆಲ್ಲ ಹುಟ್ಟಿದೀವಿ, ಒಂದಲ್ಲ ಒಂದ್ ದಿವಸ ಕೂಡ ಸಾಯ್ತೀವಿ. ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸಾಯ್ತೀವಿ. ಆದ್ರೆ ಹುಟ್ಟು ಸಾವುಗಳ ಮಧ್ಯೆ ನಮ್ದೇ ಅಂತ ಒಂದು ಜೀವನ ಇದೆ. ಆ ಜೀವನಕ್ಕೆ ಒಂದು ಅರ್ಥ ಬರ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ತೋರ್ಬೇಕು ಹೊರತು ಯಾರೋ ಬೇರೆ ಹೊಗಳಿಕೆಯಿಂದ ನಾವು ತೋರ್ತಕ್ಕಂಥ ವಿಷಯ ಅಲ್ಲ. ಇವತ್ತು ಸಂವಿಧಾನ ವಿಚಾರದಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀನಿ. ಬಹುಶಃ ಯಾವುದೋ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪಂಡಿತರು 76 ವರ್ಷ ಅದೇ ಮಾತಾಡ್ಕೊಂಡು ಬರೋದು, ಬೇರೆ ವಿಷಯನೇ ಇಲ್ಲ, ಅದೇ ಮಾತಾಡ್ಬೇಕು. ಆದ್ರೆ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ, ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಸಲ್ತದೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಒಂದು ಸಿಸ್ಟಮ್ ಅನ್ನ ಹುಟ್ಟಾಕ್ಲಿಲ್ಲ ಅಂತಂದ್ರೆ ಇವತ್ತು ನಾನು, ನೀನು, ನೀವು, MLA, MP ಯಾವುದು ಇರ್ತಾ ಇರ್ಲಿಲ್ಲ. ಒಂದು ಸಿಸ್ಟಮ್, ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿದೆ ಒಂದು ಸಿಸ್ಟಮ್ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಬಹುಶಃ ಆ ಸಿಸ್ಟಮ್ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಸಾಕಷ್ಟು ಒಂದು ನೋವಿದೆ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಆದ್ರೆ ಸಾಕಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಕಂಡಿರ್ತೀನಿ, ಅದೇ ಪಂಗಡಕ್ಕೆ ಇರ್ತಕ್ಕಂಥ ದಲಿತ ಸಮುದಾಯದವ್ರನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕಟ್ಟಾಕೋದು, ದೇವರ ಮುಟ್ಟ ಕಟ್ಟಾಕೋದು, ನೀರಿಗೆ ಹೋದಾಗ ಕಟ್ಟಾಕೋದು ಅಂತ ನಾರ್ತ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ, ಬಹುತು ಇದು ಶೋಷಣೆಯ ಒಂದು ಸಂಗತಿ ಅಂತ ಹೇಳ್ಬೋದು. ಇವತ್ತು ನಾನು ಹೇಳ್ತಾ ಇದ್ದೀನಿ ಸಂವಿಧಾನ ಪ್ರತಿಯೊಂದು ವ್ಯಕ್ತಿನೂ ಕೂಡ ಆ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಮುಂದಿನ ದಿವಸದಲ್ಲಿ ಅವ್ರದೇ ಇರ್ತಕ್ಕಂಥ ಜೀವನ ಬದಲಾಗುತ್ತೆ. ನಾನು ಸಾಕಷ್ಟು ದೇಶಕ್ಕೆ ಹೋಗ್ತಾ ಇರ್ತೀನಿ, 70-75 ದೇಶಕ್ಕೆ ಹೋಗಿದ್ದೀನಿ ನಾನು. ಎಲ್ಲಾ ದೇಶಕ್ಕಿಂತ ವಿಭಿನ್ನವಾಗಿ ಒಂದು ಚೈತನ್ಯವಾಗಿ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಹೆಣ್ಣಿಗೆ ಗೌರವವನ್ನು ಕಟ್ಟಿದೀವಿ. ಇವತ್ತು ಭಾರತ ದೇಶ ಇರ್ತಕ್ಕಂಥ ನದಿಗಳಲ್ಲಿ ಇವತ್ತು ಹೆಣ್ಣು ಅಂತ ಹೆಸರಿಟ್ಟಿದ್ವಿ. ಎಲ್ಲ ಒಂದು ಕೃಷ್ಣ, ತುಂಗೆ, ಭದ್ರಾ ಎಲ್ಲ ಹೆಣ್ಣಂತ ಹೆಸರಿಟ್ಟಿದ್ವಿ. ಆದ್ರೆ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ.
ಇನ್ನೂ ಸಾಕಾಗ್ತಾ ಇಲ್ಲ. ಸಾಕಷ್ಟು ದೇಶಗಳು 4 ಗಂಟೆ 3 ಗಂಟೆಗೆಲ್ಲ ಎದ್ದೋಗಿದ್ದೀನಿ. ಒಬ್ಬೊಬ್ಬ ಹೆಣ್ಮಗಳು ಅಂಗಡಿ ಓಪನ್ ಮಾಡ್ತಾಳೆ, ಸೈಕಲ್ ತುಳಿತಾಳೆ, ಅಷ್ಟು ಸ್ವತಂತ್ರ ಇದೆ ಬಹುಶಃ. ಆದ್ರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ, ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಇವತ್ತು ಸಂವಿಧಾನ ಬರ್ತಕ್ಕಂಥ ಅಂಬೇಡ್ಕರ್ ಅವರ ಪಂಗಡದ ಒಂದು ಜಾತಿಯವರಿಗೆ ನೀರು ಮುಟ್ಟಬಾರ್ದು. ಇದೇ ಮುಳಬಾಗಿಲು ತಾಲೂಕಲ್ಲಿ ಎಷ್ಟು ಹಳ್ಳಿಗಳಲ್ಲಿ ದೇವಸ್ಥಾನ ನಾನು ಹೋಗಿದ್ದೀನಿ, ನೋವಾಗಿದೆ. ಇನ್ನೂ ಗ್ಲಾಸು ತಟ್ಟೆ ಆಚೆ ಇಟ್ಟಿದ್ದಾರೆ, ನೋವಾಗುತ್ತೆ. ಎಲ್ಲಪ್ಪ ಇದೀವಿ ಇನ್ನು ನಾವು ಯಾಕೆ ಬೇಕು? ಎಲ್ಲ ಒಂದಲ್ಲ ಒಂದು ಸಾಯ್ತೀವಿ. ಒಬ್ಬ ಮನುಷ್ಯನಾಗಿ ಒಂದು ಗೌರವ ಕೊಡ್ಲಿಲ್ಲ ಅಂತಂದ್ರೆ ಆ ಮನುಷ್ಯ ಹುಟ್ಟೇನು ಪ್ರಯೋಜನ? ಬಹುಶಃ ನಾನು ಸಹ ಗೊತ್ತಿಲ್ಲ ಈ ಮುಳಬಾಗಿಲು ತಾಲೂಕು ಶಾಸಕನಾಗ್ತೀನಿ ಅಂತ. ನನ್ನ ತಾಯಿ ಊರು, ನನ್ನ ಅಕ್ಕ ಊರು, ನನ್ನ ಅಕ್ಕನ ಕೊಟ್ಟಿದ್ದ ಊರು ಮುಳಬಾಗಿಲು. ಎಂತ ಐತಿಹಾಸಿಕ ಸ್ಥಳ ಮುಳಬಾಗಿಲು. ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳಬಾಗಿಲು ಗಂಗರ ಆಳಿದ್ದಾರೆ, ಚೋಳ ಆಳಿದೆ, ಕದಂಬರ ಆಳಿದ್ದಾರೆ ಅಂತ. ಇವತ್ತು ದೇವಸ್ಥಾನ ತವರನಾಡು ಮುಳಬಾಗಿಲು ತಾಲೂಕು. ಮುಳಬಾಗಿಲು ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮ ತವರೂರು ಮೂಡಲು ಬಾಗಿಲು, ಚಂದ್ರಗಿರಿ ಬರಬೇಕಾದ್ರೆ ನಮ್ಮ ಬಾಗ್ಲೇ ಬೇಕಾಗಿತ್ತು ಅವ್ರಿಗೆಲ್ಲ. ವಿಜಯನಗರ ಸಾಮ್ರಾಜ್ಯದ ಒಡೆತನವಾಗಿತ್ತು ಈ ಮುಳಬಾಗಿಲು. ಸಾಕಷ್ಟು ಜನ ಗೊತ್ತಿಲ್ಲ ಮುಳಬಾಗಿಲು ಮಾಹಿತಿ ಏನಂತಂದ್ರೆ. ಹೇಗೆ ಹುಟ್ಟು ಕುರುಡುಮಲೆ ಇನ್ನು ಯಾರಿಗೂ ಗೊತ್ತಿಲ್ಲ. 1312 ವರ್ಷ ಆಯ್ತು ಕುರುಡುಮಲೆ ಹುಟ್ಟಿ. ಐತಿಹಾಸಿಕ ಆಂಜನೇಯ ಸ್ವಾಮಿ ಭಾರತ ಪ್ರಸಿದ್ಧವಾಗಿ 2ನೇ ಸ್ಥಾನ, ಇನ್ನೂ ಗೊತ್ತಿಲ್ಲ. ಹೈದರಾಲಿ ದರ್ಗಾ, ಭಾರತದ ಪ್ರಪ್ರಥಮವಾಗಿ ದರ್ಗಾ ಹೈದರಾಲಿ ಮುಳಬಾಗಿಲು. ರಾಮಲಿಂಗೇಶ್ವರ ಬೆಟ್ಟ, 3 ಸ್ಟೇಟದ ಲಕ್ಷಾಂತರ ಬರ್ತಕ್ಕಂಥ ರಾಮಲಿಂಗೇಶ್ವರನ ಒಡೆಯ ಸೀತಾದೇವಿ ನೆಲೆಸಿರ್ತಕ್ಕಂಥ ಸ್ಥಾನ ರಾಮಲಿಂಗೇಶ್ವರ, ಇನ್ನೂ ಗೊತ್ತಿಲ್ಲ. ವಿರೂಪಾಕ್ಷೆ, ಪಟ್ಟ ಮೊದಲ ಸಂಕ್ರಾಂತಿ ಕಿರಣ ಬೆಳೆದ ವಿರೂಪಾಕ್ಷ ಮೇಲೆ ಅಂತ ಮಹತ್ವ ಇರ್ತಕ್ಕಂಥ ಮುಳಬಾಗಿಲು ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಕೈ ಮುಗಿದು ಕೇಳ್ತೀನಿ. ಹುಟ್ಟು ತಾಯಿನ ನಮ್ಮ ಮೊದಲ ಪಾಠ ಹೇಳ್ಕಿರ್ತಕ್ಕಂಥ ಟೀಚರ್ನ ಯಾರು ಮರಿತೀರೋ ಯಾವುದೇ ಹಂತದಲ್ಲಿ ಇದ್ರೂ ಕೂಡ, ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೊಂದು ಗೌರವ ಸಿಗಲ್ಲ ಸರ್. ನಾವೆಲ್ಲ ಸೇರಿ ಮುಳಬಾಗಿಲುವನ್ನ ಅಭಿವೃದ್ಧಿ ಪಡಿಸಬೇಕು. 224 ಕ್ಷೇತ್ರವನ್ನ ಎದೆತಟ್ಟಿ ತಲೆ ಎತ್ತಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮಾಡ್ಬೇಕಾದ್ರೆ ಶಾಸಕರು ಒಬ್ಬರೇ ಮಾಡ್ಬೇಕಾಗಿಲ್ಲ ಸರ್, ನಾವೆಲ್ಲ ಸೇರಿ ಮಾಡ್ಬೇಕು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೋಣ, ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋಣ. ಅಭಿವೃದ್ಧಿನ ರಾಜಕಾರಣ ಬೆಳೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್. ಬಹುಶಃ ನಾನು ಬಂದಾಗ ಮುಳಬಾಗಿಲು ಈ ತರ ಇರ್ಲಿಲ್ಲ. ಒಂದೊಂದೇ ಸರಿಪಡಿಸ್ಕೊಂಡ್ ಬರ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಏನೋ ಕನಸತ್ಕೊಂಡ್ ಬಂದೆ. ನಾನು ಕೂಡ ಉದ್ಯಮಿ, ರಾಜಕಾರಣಿ ಅಲ್ಲ, ನಾನು ಒಬ್ಬ ಉದ್ಯಮಿ. ಕನಸನ್ನು ಹೊತ್ಕೊಂಡ್ ಬಂದೆ, ಏನಾದ್ರೂ ಮಾಡ್ಬೇಕು. ನೈಟೆಲ್ಲ ಕೇಳ್ತಾರೆ, ನೈಟೆಲ್ಲ ಮೇಳ್ತಾರೆ, ನೈಟೆಲ್ಲ ಹೊಗಳ್ತಾರೆ. ಬೆಳಗ್ಗೆ ಏನ್ ಮಾಡ ಪದನ ರಾತ್ರಿ ಹಿಂದೆ ಅಂತ ಕೇಳ್ತಾರೆ. ಎಲ್ಲೋ ಒಂಥರ ವಿದ್ಯಾರ್ಥಿಗಳಿಗೆ, ಕನಸತ್ಕೊಂಡ್ಬರ್ತಕ್ಕಂಥ ನಮ್ಮಂತ ಯುವಕರಿಗೆ ಏನಕ್ಕಪ್ಪ ಬೇಕು ಒಂದೊಂದ್ಸರಿ ಅನ್ಸುತ್ತೆ. ದಯವಿಟ್ಟು ಏನಾದ್ರೂ ಮಾಡಿ, ಕಾಲೆಳಿಬೇಡಿ. ಏನಾದ್ರೂ ಮಾಡಿ. ಸಾಕಷ್ಟು ಭವಿಷ್ಯದ ಮಕ್ಕಳು ಇಲ್ಲಿ ಕೂತವ್ರಿ, ಗೀತಾ ಅಂತ ಮಕ್ಕಳು ಹಿಂದೆ ಕೂತವ್ರಿ. ಬಹುಶಃ ಏನಾಗ್ತಾರೋ ಗೊತ್ತಿಲ್ಲ, ಶಾಸಕರಾಗ್ತಾರೋ, DC ಆಗ್ತಾರೋ, SP ಆಗ್ತಾರೋ, ಆ ಮಕ್ಕಳ ಭವಿಷ್ಯವನ್ನ ನೋಡೋಣ. ಇವತ್ತು ಸ್ವತಂತ್ರ ಸಂವಿಧಾನ ನಮ್ಗೆಲ್ಲ ಬಂದಿದೆ. ಅದನ್ನ ಹೇಗೆ ಉಳಿಸ್ಕೊಬೇಕು, ಹೆಂಗ್ ಉಳಿಸ್ಕೊಬೇಕು, ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಮ್ದು. ಬಹುಶಃ ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ನಾನು ಇದ್ಯಾವುದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ. ನೀವು ಕೂತ್ಕೊಂಡಿರ್ತ ಚೇರು ಶಾಶ್ವತ ಅಲ್ಲ. ಈಗ ಇರ್ಬೇಕಾದ್ರೆ ಈ ಆಡಂಬರ ಯಾಕೆ? ದಯವಿಟ್ಟು ರಾಜಕಾರಣ ಮಾಡ್ಕೊಳ್ಳೋಣ. ಈ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ, ಎಲ್ಲ ಸಮಾನ ಮನಸ್ಸು ಕೂಡ ಒಂದಾಗಿ ಈ ಮುಳಬಾಗಿಲನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ, ಇವತ್ತು ಯಾಕಂದ್ರೆ ಸಂವಿಧಾನವನ್ನು ಪಾಠವನ್ನು ಹೇಳೋದು ಬಿಟ್ಬಿಟ್ಟು ಇನ್ನು ಮುಳಬಾಗಿಲು ಪಾಠ ಹೇಳ್ತಾವನೆ ಅಂತ ಅವಕಾಶ ಸಿಕ್ಕಿದೆ ಹೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ MSR ಮತ್ತೆ ಗೀತಾ ಅವರೆಲ್ಲ ಮುಗಿಸಾಕೋರೆ, ನಂದೇನಿಲ್ಲ. ಅದೇ ಅಂಬೇಡ್ಕರ್, ಅದೇ ಮಹಾತ್ಮ ಗಾಂಧಿ, ಅದೇ ನೆಹರೂನೇ. ಇದನ್ನ ಬಿಟ್ಟು ನನ್ನ ಹೆಸರಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಸೊ ಅದರಿಂದ ಮುಂಬರುವ ದಿವಸದಲ್ಲಿ ನಾವೆಲ್ಲ ಸೇರಿ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ ಪಡಿಸೋಣ. ಬಹುಶಃ ಇತ್ತೀಚೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಒಳ್ಳೆ ಸಮನ್ವಯ ಮನಸ್ಸಿದ್ದವರು, ಒಳ್ಳೆ ವಿಷನ್ ಇರ್ತಕ್ಕಂಥವ್ರು, ಒಳ್ಳೆ ಒಗ್ಗಟ್ಟಿರ್ತಕ್ಕಂಥವ್ರು ಅಧಿಕಾರಿ ಸಿಕ್ಕಿದ್ದಾರೆ. ವಿಶೇಷವಾಗಿ ನನಗೆ ನನ್ನ ಹೆಣ್ಮಕ್ಳು ಸಿಕ್ಕಿದ್ದಾರೆ, ಅಧಿಕಾರಿಗಳು ಹೆಣ್ಮಕ್ಳು ಸಿಕ್ಕಿದ್ದಾರೆ. ಇವ್ರು ಹೆಣ್ಮಕ್ಳ ಇದು ಯಾಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಮಾನ ಮರಿ ಜಾಸ್ತಿ, ನಮಗೂ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ. ಸೊ ಅದರಿಂದ ಇವನ್ನೆಲ್ಲ ಒಗ್ಗೂಡಿಸಿ ತಾಲೂಕಿನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅಭಿವೃದ್ಧಿ ಪಥವನ್ನ ಬಹುಶಃ ಇನ್ನೆಂದು ಯಾವ ಶಾಸಕರು ಕೂಡ ಈ ತರ ಒಂದು ಗಣರಾಜ್ಯೋತ್ಸವ ಆಗಲಿ, ಇಂಡಿಪೆಂಡೆನ್ಸ್ ಆಗಲಿ ನಾವು ಮಾಡಿಲ್ಲ. ನಮ್ಮಲ್ಲಿ ವಿಶೇಷತೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ತಾಲೂಕಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ 50 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ, ನಮ್ಮ ರಿಟೈರ್ಡ್ ಆಗಿರೋರಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ, ಎಲ್ಲ ಮಕ್ಕಳಿಗೆ ಸಿಹಿ ಕೊಡೋ ಮುಖಾಂತರವಾಗಿ
ನಾವು ಕೂತ್ರೆ ನೀವು ಕೂರಿ ಅಂತ ಕೆಳಗಡೆ ಎಲ್ಲ ಆಸನ ವ್ಯವಸ್ಥೆ ಮಾಡಿ ಒಂದು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದೇಶ ಮೆಚ್ಚುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಮುಳುಬಾಗಿಲು ನಾಗರಿಕರು ಕೂಡ ತಮ್ಮ ಅಭಿವೃದ್ಧಿಗೆ ಒತ್ತು ಕೊಡಬೇಕು, ತಮ್ಮ ಮಕ್ಕಳ ಭವಿಷ್ಯವನ್ನು ಕಾಣಬೇಕಂತ ಹೇಳ್ತಾ ಮತ್ತೊಮ್ಮೆ 76ನೇ ಗಣರಾಜ್ಯ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸುತ್ತಾ ಈ ಪುಟ್ಟ ಭಾಷಣ ವಿರಾಮ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.